ಸ್ನೇಹಿತರೆ ನಮಸ್ತೆ. ನಾನೀಗ ಬಳ್ಳಾರಿ ಮತ್ತು ಹೊಸಪೇಟೆ ನಡುವೆ ಇರುವ ದರೋಜಿ ಅನ್ನೋ ಊರಿಗೆ ಬಂದಿದ್ದೀನಿ. ಅಲ್ಲಿ ನಮ್ಮ ಸ್ನೇಹಿತರು ಬಸವರಾಜ್ ಅಂತೇಳಿ ಕಂಪ್ಲೀಟ್ ನೆಟ್ಸರ್ಫ್ ಉತ್ಪನ್ನನ್ನೇ ಬಳಸಿ ಭತ್ತ ಬೆಳೆದಿದ್ದಾರೆ. ನಮಗೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ, ನಾವು ಕೂಡ ಸುಮಾರು ವರ್ಷಗಳಿಂದ ಭತ್ತ ಬೆಳೆಯೋ ರೈತರು ನೋಡಿದ್ದೀವಿ. ಈ ಥರದ ಭತ್ತ ನಮಗೆ ಎಲ್ಲೂ ನೋಡೋಕ್ಕಾಗಿಲ್ಲ. ಈಗ ನೋಡಿ, ಅವರು ಈ ಪೂರ್ತಿ ಇಲ್ಲಿ ಶೇಂಗಾ ಇದೆ, ಮತ್ತು ಅಲ್ಲಿ ಭತ್ತ ಇದೆ ನೋಡಿ, ಇಲ್ಲಿ ಭತ್ತ ಇದೆ. ಈಗ ನಾನು ಬಸವರಾಜ್ ಅವ್ರನ್ನ ನಿಮಗೆ ಪರಿಚಯ ಮಾಡೋದಕ್ಕಿಂತ ಮುಂಚೆ ಆ ಗಿಡದಲ್ಲಿ ಎಷ್ಟು ಗುನ್ನಿಗಳಿದ್ದಾವೆ ಅಂಥೇಳಿ ನಾವು ಎಣಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಂತಂದರೆ ತೋರಿಸ್ತೀವಿ ನಿಮಗೆ, ಎಲ್ಲೂ ಕೂಡ ನಿಮಗೆ ಮುಚ್ಚುಮರಿ ಇಲ್ದೇ ತೋರಿಸ್ತೀವಿ ನಾವು. ನೋಡಿ ಸ್ನೇಹಿತರೆ, ಈಗ ಈ ಭತ್ತದ ಕೆಳಗಡೆ ನೋಡಿ, ಒಂದೊಂದು ಗುನ್ನಿಯಿಂದ ಒಂದೊಂದು ವರಿ ಕಟ್ಟಷ್ಟು ಅತ್ಯುತ್ತಮವಾಗಿ ಬೆಳೆದವಂದರೆ ಅವರು ಆಮೇಲೆ ಬಸವರಾಜ್ ಅವರೇ ನಿಮ್ಮ ಜೊತೆ ಮಾತಾಡ್ತಾರೆ ಏನು ಬೆಳೆಸಿದ್ದೀನಿ ಏನು ಅಂತೇಳಿ. ಈಗ ನಾವು ಇಲ್ಲಿ ಆ್ಯಾವ್ರೇಜು ನೋಡಿಕೊಂಡು ಈಗ ಒಂದಿಷ್ಟು ಗುನ್ನಿನ ಅಂದರೆ ಟಿಲ್ಲರ್ ಅಂತೀರಿ, ಬುಡುಸ್ ಅಂತೀರಿ, ಮರಿಗಳಂತೀರಿ, ಬಗಲ್ಗುನ್ನಿ ಅಂತೀರಿ. ಈಗ ಬಸವರಾಜ್ ನಮಸ್ತೆ. ಇದು ಒಂದು ಗಿಡದ್ದು ಅಂದರೆ ಇದು ಒಂದು ಭತ್ತದ ಗಿಡದ್ದು ಸ್ವಲ್ಪ ಗುನ್ನಿ ಎಣಿಸ್ಬಿಟ್ರಪ್ಪ. ನಂಬರ್ ಹೇಳ್ತಾ ಎಣಿಸ್ರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 1 2 3 4 5 6 7 8 9 10 11 12 13 14 15 16 17 18 19 20 21 121 ಗುನ್ನಿ ಇದ್ದಾವೆ. ವೆರಿ ಗುಡ್. ಈಗ ಬಸವರಾಜ್, ಈಗ ನೀವು ಈ ಮುಂಚೆ ಯಾವುದಾದ್ರೂ ಪದ್ಧತಿನಲ್ಲಿ ಭತ್ತ ಬೆಳೆದಿದ್ರು ಅಥವಾ ಇದೇ ಫಸ್ಟ್? ನಾವು ಈಗ ನಿಮಗೆ ಈ ಭತ್ತ ಬೆಳೆಯೋದಕ್ಕೆ ಹೊಸಪೇಟೆ ವಸಂತ್ ಅವರು ನಿಮಗೆ ಕಂಪ್ಲೀಟ್ ಮಾರ್ಗದರ್ಶನ ನೀಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಇದೆ. ಸರ್, ಈಗ ನೀವು ಏನೇನು ಬೆಳೆಸಿದ್ರಿ ಹೇಳಿ ಸರ್? ನಾವು ಭತ್ತ ಬೆಳೆಸಿದ್ವಿ, ಆಮೇಲೆ ಸ್ವಲ್ಪ ಶೇಂಗಾ ಹಾಕಿದ್ವಿ. ಅಲ್ಲ, ಭತ್ತಕ್ಕೆ ಏನೇನು ಪ್ರಾಡಕ್ಟ್ ಬೆಳೆಸಿರಿ? ಬರ್ರಿ ಸ್ಟಾರ್ಟಿಂಗು ನಾವು NPK ಕೊಟ್ಟಿವಿ ಸರ್. ಪಟ್ಲ ರೋಡ ಮುನ್ಸಿಗಳು NPK ಕೊಟ್ಟು, NPK ಕೊಟ್ಟಾದ್ಮೇಲೆ ಅದರಲ್ಲಿ ಹಂಗೆ ಸೇತು ಮಿಕ್ಸ್ ಮಾಡಿದ್ವಿ. ಸೇತು ಮಿಕ್ಸ್ ಮಾಡಿ ಸೇತು ಹಾಕಿದ್ಮೇಲೆ ಒಂದು 15 ಡೇಸ್ ಬಿಟ್ಟು ಸ್ಟಿಮ್ ರಿಚ್ ಹೊಡೆದ್ವಿ ಸರ್. ಬರ್ರಿ ಸ್ಟಿಮ್ ರಿಚ್ ಹೊಡೆದು ಹಂಗೆ ಮತ್ತೆ 15 ಡೇಸ್ ಆಮೇಲೆ ಮತ್ತೆ ಇನ್ನೊಂದ್ಸಲ ಹಂಗೆ ಸ್ಟಿಮ್ ರಿಚ್ ಹೊಡೆದ್ವಿ ಸರ್. ಆಮೇಲೆ ಗಮ್ಮು ಸೇರಿಸಿದ್ವಿ ಅದರಲ್ಲಿ. ಸರಿ, ಸ್ಟಾರ್ಟಿಂಗ್ ಗಮ್ಮು ಸೇರಿಸಿದ್ದಿಲ್ಲ, ಮತ್ತೆ ಎರಡನೇ ಸಲ ಬಯೋನಟಿನ ಗಮ್ ಸೇರಿಸ್ತೀವಿ. ಸ್ಟಿಮ್ ರಿಚ್ ಮೇಲೆ ಎಷ್ಟು ಸಾರಿ ಸ್ಪ್ರೇ ಮಾಡಿರಿ? ಸ್ಟಿಮ್ ರಿಚ್ 4 ಸಲ ಸ್ಪ್ರೇ ಮಾಡಿ ಸರ್. 4 ಸರಿ ಮಾಡಿರಿ. ಓಕೆ. ಕೆಳಗಡೆ ಗೊಬ್ಬರ ಎಷ್ಟು ಸಲ ಕೊಟ್ಟಿರಿ? NPK ಒಂದೇ ಸಲ ಕೊಟ್ಟಿ ಸರ್. NPK ಒಂದ್ ಸಲ ಕೊಟ್ಟಿರಿ. ಶೇತ್ ಎಷ್ಟು ಸಲ ಕೊಟ್ಟಿರಿ? ಶೇತ್ 2 ಸಲ ಹಾಕಿವಿ. ಶೇತ್ 2 ಸಲ ಕೊಟ್ಟಿರಿ. ಒಂದ್ಸಲ ಆಮೇಲೆ
ಓಕೆ, ಈಗ ಬೇರೆ ಪದ್ಧತಿನಲ್ಲಿ ಬೆಳೆಯೋದಕ್ಕಿಂತ ಈ ಪದ್ಧತಿನಲ್ಲಿ ನಿಮಗೆ ಖರ್ಚು ಕಡಿಮೆ ಅನಿಸ್ತದ? ಖರ್ಚು ಕಡಿಮೆ ಇದೆ ಸರ್. ಅದು ಖರ್ಚು ಕಡಿಮೆ ಇದೆ, ಬೆಳೆನೂ ಚೆನ್ನಾಗಿ ಬಂದಿದೆ, ಮತ್ತು ರೈತರಿಗೂ ಕೂಡ ನಾವು ಹೇಳ್ಬೋದು ಅಂತ ಅನ್ನಿಸ್ತದೆ. ಅನ್ನಿಸ್ತದಲ್ಲ? ಈಗ ನಿಮಗೆ ಅಂದಾಜು 1 ಎಕರೆನಲ್ಲಿ ಇದು ಕ್ರಾಪ್ ಎಷ್ಟು ಚೀಲ ಬರ್ಬೋದು ಅಂದಾಜು? ಏನು ಸರ್, ಬಂದ್ಮೇಲೆ ಗೊತ್ತಾಗುತ್ತೆ. ನಾವು ಫಸ್ಟ್ ಟೈಮ್ ಬೆಳೆದ್ರಿ. ಓಕೆ, ಇಲ್ಲಿ ನಿಮ್ಮ ಸ್ನೇಹಿತರು ಬೇರೆ ಬೇರೆ ರೈತರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಣಂತೆ ಖಂಡಿತವಾಗ್ಲು. ನಮಸ್ತೆ ಅಣ್ಣವ್ರೆ, ಏನು ಹೆಸರು ನಿಮ್ಮದು? ಜಡಿಯಪ್ಪ. ನೀವು ಈ ಮುಂಚೆ ಭತ್ತ ಎಲ್ಲ ಬೆಳೆದಿರಾ? ನೀವು ಈ ಥರದ್ದು ಭತ್ತ ಯಾವಾಗಾದ್ರು ನೋಡಿರಾ? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆದರೂ ನಮಗೆ ಚೆನ್ನಾಗಿ ಅನಿಸುತ್ತೆ ಸರ್. ಚೆನ್ನಾಗಿ ಕಾಣಿಸ್ತದೆ. ಎಕರೆಗೆ ಒಂದು ಎಕರೆಗೆ 40-45ವರೆಗೆ ಬರ್ಬೋದು ಅಂತ ನಮಗೆ ಅಂದಾಜು ಇದೆ ಸರ್. ಅಂದಾಜು 45 ಚೀಲ ಅಂತೂ ಬರ್ತದೆ ಅಂತ ಅಂದಾಜಿದೆ. ಈಗ ಕೆಮಿಕಲಲ್ಲಿ ಬೆಳೆದಾಗೂ ಕೂಡ 40, 38, 36, 37, 40 ಚೀಲ ತೆಗಿತಾರೆ. ಆದರೆ ಅಲ್ಲಿ ಭೂಮಿನ ಹಾಳಾಗ್ತದೆ. ಕೆಮಿಕಲಲ್ಲಿ ಬೆಳೆದಾಗ ಭೂಮಿ ಹಾಳಾಗ್ತದೆ. ಇಲ್ಲಿ ನಿಮ್ಮ ಭೂಮಿ ಜೀವಂತ ಇರ್ತದೆ, ಇಳುವರಿ ಅದಕ್ಕಿಂತ ಜಾಸ್ತಿ ಬರ್ತದೆ, ಖರ್ಚು ಕಡಿಮೆ ಇರ್ತದೆ, ಮತ್ತು ಜೊತೆಗೆ ಯಾವುದೇ ಕಾರಣಕ್ಕೆ ಭೂಮಿ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ನಿಮಗೆಲ್ಲರಿಗೂ ಮನವರಿಕೆ ಇದೆ. ಹೌದಲ್ಲ? ನೀವು ಕೂಡ ಇದನ್ನು ಬಳಸೋದಕ್ಕೆ ಪ್ರಯತ್ನ ಮಾಡ್ಬೋದಲ್ಲ? ಮಾಡ್ತೀವಿ ಸರ್, ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಅವ್ರು ನೋಡಿ ನಾವು ಅದಕ್ಕೆ ಮುಂದಿನ ಬೆಳೆಗೆ ನಾವು ಬೆಳಿಬೇಕಂತ ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ ಸರ್. ಓಕೆ, ಥ್ಯಾಂಕ್ ಯು. ಈಗ ಇಲ್ಲಿ ಇನ್ನೊಬ್ರು ರೈತರಿದ್ದಾರೆ. ನಿಮ್ಮ ಹೆಸರು ಏನ್ರಿ ಅಣ್ಣರೇ? ಈರಣ್ಣ. ನೀವು ಈ ಥರದ್ದು ಭತ್ತ ಈ ಮುಂಚೆ ಎಲ್ಲರೂ ನೋಡಿರಾ? ನೋಡಿಲ್ಲ. ನೀವು ನಮಗೆ ಸಮಾಧಾನ ಪಡಿಸೋಕೆ ಮಾತಾಡಬೇಡ್ರಿ. ನೀವು ಇದ್ದಿದ್ದನ್ನು ವಿಷಯ ಕರೆಕ್ಟಾಗಿ ಹೇಳ್ಬಿಡ್ರಿ. ನಿಮಗೇನು ಅನ್ನಿಸ್ತದೆ ಭತ್ತ? ಬೇಸೈತಲ್ಲ? ಹಾಂ, 40-45 ಆಗ್ಬೋದು. ಹಾಂ, ನಾವು ಇದ್ರ ನೋಡಿ ನಾವು ಮೆಣಸಿನ ಗಿಡಕ್ಕೆ ಈಗ ನೀವು ಬಳಸ್ತಾ ಇದ್ರಿ. ನಿಮಗೆ ಇವರು ಬಸವರಾಜ್ ಅವರು ಹೇಳಿದ್ದಾರೆ ಏನೇನು ಮಾಡಬೇಕು ಅಂತ. ಸರಿ, ಮೆಣಸಿಗೆ ಹೆಂಗಿದೆ ಈಗ? ನಮ್ದು ಏನು ಬೆಳೆಸಿರಿ ನೀವೀಗ? ಇಂಟ್ಯಾಕ್ಟ್ ಬೆಳೆಸಿರಾ? ಚೆನ್ನಾಗಿದೆ ಮೆಣಸಿಗೆ ಚೆನ್ನಾಗಿದೆ. ನೀವು ಇದನ್ನು ಬೇರೆ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಓಕೆನಾ? ಸರಿ, ಥ್ಯಾಂಕ್ ಯು. ನಮಸ್ತೆ ಅಣ್ಣವ್ರೆ, ಏನು ಹೆಸರು ನಿಮ್ಮದು? ಫಕೀರ್ ಸಾಬ್. ನೀವು ಭತ್ತ ಬೆಳೀತಾ ಇದ್ರಿ ಈ ಮುಂಚೆ? ಬೆಳೀತಾ ಇದ್ರಿ. ನೀವು ಈ ಥರದ್ದು ಜೋರಾಗಿರೋ ಭತ್ತ ಯಾವಾಗಾದ್ರು ಬೆಳೆದಿದ್ರಾ? ಮುಂಚೆ ಭಾಳ ಹಿಂದೆ. ಇತ್ತೀಚಿನ ದಿನಗಳಲ್ಲಿ ಬರಲ್ಲ. ಯಾಕಂದರೆ ಭೂಮಿನ ಹಾಳು ಮಾಡಿವಿ ನಾವು, ರಾಸಾಯನಿಕ ಹಾಕಿ ಹಾಳು ಮಾಡಿವಿ. ಹೌದ್ರಾ? ಭೂಮಿನಲ್ಲಿರೋ ಸತ್ವನೆಲ್ಲ ಹಾಳು ಮಾಡ್ಕೊಂಡ್ವಿ. ಈಗ ನೀವು ಶೇಂಗಾ ಕಿತ್ತಕ್ಕೆ ಹೋಗಿದ್ರೆ ಅವಾಗ ಬಸವರಾಜ್ ಅವರು ಗುನ್ನಿ ಅಂತಾರೆ, ಕೆಲವೊಬ್ರು ಬಗಲ್ ಗುನ್ನಿ ಅಂತಾರೆ, ಮರಿ ಅಂತಾರೆ, ಟಿಲ್ಲರ್ ಅಂತಾರೆ, ಬುಡುಸ್ ಅಂತಾರೆ. ಹೌದ್ರಾ? 121 ಬಂದಾವೆ ಗರಿಷ್ಠ. ಅದು ಕನಿಷ್ಠ ಅಂದರೆ 70ಕ್ಕಿಂತ ಜಾಸ್ತಿ ಇದ್ದಾವೆ. ಹೌದ್ರಾ? ನಾನು ರಾಸಾಯನಿಕದಲ್ಲಿ ನೋಡ್ದಂಗೆ ಹೆಚ್ಚಾಗಿ 36, 40, 50 ಇರ್ತಾವಲ್ಲಿ. ಇಲ್ಲ ಅಂತಲ್ಲ, ಇರ್ತವೆ. ಆದರೆ ಈ ಥರದ್ದು ಖುಷಿ ಕಾಣಲ್ಲ. ಇಲ್ಲಿ ನೋಡ್ರಿ, ಕಲರ್ ನೋಡ್ರಿ. ಏನಂತೀರಿ ಫಕೀರ್ ಸಾಬ್? ಪರವಾಗಿಲ್ಲ ಸರ್, ಬೇಸಿದಲ್ಲಿ ಚೆನ್ನಾಗೈತಲ್ಲ? ಈಗ ನೀವು ಬಳಸೋಕೆ ಇಷ್ಟಪಡ್ತೀರಾ ಇದನ್ನು? ಸರ್, ಬಳಸೋಕೆ ಇಷ್ಟಪಡ್ತೀರಿ, ಮತ್ತು ಬಳಸ್ರಿ ನೀವು. ನಿಮ್ಮ ಭೂಮಿ ಚೆನ್ನಾಗಿರ್ತದೆ ಕೂಡ. ಈಗ ಶೇಂಗಾ ಮತ್ತು ತೊಗರಿ ಕಡೆ ಪ್ರಯಾಣ ಮಾಡೋಣ ನಾವೆಲ್ಲರೂ. ಬನ್ನಿ. ಸ್ನೇಹಿತರೆ ನೋಡಿ, ಈ ಭತ್ತದ ಕ್ರಾಪ್ ನಿಮಗೆ ನೋಡಿದರೆ ಗೊತ್ತಾಗ್ತದೆ. ನಮ್ಮ ನೆಟ್ಸರ್ಫಲ್ಲಿ ಎಷ್ಟು ತಾಕತ್ತಿದೆ ಅಂತ ಗೊತ್ತಾಗ್ತದೆ. ಈಗ ಅವರದ್ದೇ ಆದ ಶೇಂಗಾ ಮತ್ತು ತೊಗರಿ ಬೆಳೆಗಳು ಕೂಡ ಇದ್ದಾವೆ. ಅಲ್ಲಿಗೆ ನಾನು ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಕೊಂಚ ವಿರಾಮ ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ, ಧನ್ಯವಾದ.